ಶ್ರೀ ಗುರುಭ್ಯೋ ನಮಃ. ಶ್ರೀ 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 ಗುರುಗಳ ದಿವ್ಯಪಾದಕ್ಕೆ ಪರಮುತ್ತಾ ಈ ವೇದಿಕೆಯಲ್ಲಿ ಬಂದು ನಿಂತಿದ್ದೇನೆ. ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ನಮ್ಮ ದನಿಗಳಿದ್ದಾರೆ, ಏನೆಲ್ಲ ಮಾತಾಡಬೇಕು ಅಂತ ಅವರ ಹತ್ತಿರ ಹೋದರೂ ಒಂದು ಶಬ್ದವೂ ಬರೋದಿಲ್ಲ ಅವ್ರನ್ನ ನೋಡುವಾಗ. ಆದರೂ ಶ್ರೀ ಗುರುಗಳು ಹೇಳಿದ್ದಾರೆ, ನೀನು ಅಭಿನಂದನೆ ಮಾಡಬೇಕು ಅಂತ. ಹಾಗಾಗಿ ಧೈರ್ಯದಲ್ಲಿ ಬಂದು ನಿಂತಿದ್ದೇನೆ. ನಮ್ಮ ಅತ್ಯಂತ ಆತ್ಮೀಯರಾದಂತಹ ಜಬ್ಬರ್ ಸಮೂಹ ಸಂಪಾಜೆ ಅಂತ ಹೇಳುವಾಗಲೇ ನಮ್ಮ ತವರು ಮನೆಯ ಹಾಗೆ, ಯಾಕಂದರೆ ನಮ್ಮ ದನಿಗಳ ಮನೆಯಲ್ಲಿ ಸಂಪಾಜೆ ಎನ್ನುವುದೇ ಒಂದು ಯಕ್ಷಗಾನಕ್ಕೆ ಹೇಳಿ ಮಾಡಿಸಿದಂತಹ ಊರಿನ ಹಾಗೆ. ಗಣ್ಯಾತಿಗಣ್ಯ ಕಲಾವಿದರು ಇದ್ದಾರೆ, ಆಗಿದ್ದಾರೆ, ಹೋಗಿದ್ದಾರೆ. ಮಾತ್ರ ಅಲ್ಲ, ಸಂಪಾಜೆ ಯಕ್ಷೋತ್ಸವ ಎನ್ನುವುದು ಪ್ರತಿಯೊಬ್ಬರಿಗೂ ಗೊತ್ತಿದ್ದ ವಿಷಯ. ಆಟ ಅಂದರೆ ಏನು ಅಂತ ಗೊತ್ತಿಲ್ಲದೇ ಇದ್ದವರು ಸಂಪಾಜೆ ಯಕ್ಷೋತ್ಸವವನ್ನು ನೋಡುವುದಕ್ಕೆ ಹೋಗೋದುಂಟು. ಅಲ್ಲಿ ಪ್ರಾರಂಭ ಆಗಿ ಮುಗಿಯುವಲ್ಲಿವರೆಗೆ ಬೇರೆ ಬೇರೆ ತಿಂಡಿ ತಿನಿಸುಗಳು ಬರ್ತದೆ, ನನ್ನಲ್ಲೇ ಹೇಳಿದ್ದಾರೆ ಕೆಲವರು, ಹಾಗೂ ಹೋಗುವವರಿದ್ದಾರೆ. ಹಾಗಾಗಿ ಸಂಪಾಜೆ ಯಕ್ಷೋತ್ಸವ ಎನ್ನುವುದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವುದು. ಇತ್ತೀಚಿನ ದಿನಗಳಲ್ಲಿ ಎಲ್ಲಿಯಾದರೂ ಆಟ ಆಗುವುದಿದ್ದರೆ ಯಕ್ಷೋತ್ಸವ ಅಂತ ಅದರಲ್ಲಿ ಬರೀತಾರೆ. ಆದರೆ ಸಂಪಾಜೆ ಹೆಸರು ಎನ್ನುವುದು ಜಬ್ಬರ್ ಸಮೂಹ ಸಂಪಾಜೆ ಇವರೊಟ್ಟಿಗೆ ಬರ್ತದೆ. ಆ ಪರಿಸರವೇ ಅವರಿಗೆ ಹೀಗೊಂದು ರೂಪವನ್ನು ಕೊಟ್ಟಿತೋ ಏನೋ. ನಾನು ತಿಳಿದ ಹಾಗೆ ಎಳವೆಯಲ್ಲೇ ಬಹಳಷ್ಟು ಆಸಕ್ತ ಯಕ್ಷಗಾನ ಕಲಾವಿದರ ಜೊತೆಯಲ್ಲಿ ಒಡನಾಡಿಯಾಗಿ ಅವರು ಬೆಳೆದವರಂತೆ. ಗಂಗಾಧರ ಬೆಳ್ಳಾವರೆಯವರಂತಹ ಸಮಾನಮನಸ್ಕರ ಜೊತೆಯಲ್ಲಿ ಅಲ್ಲಿ ತಾಳಮದ್ದಳೆಗಳನ್ನು ಮಾಡಿಸುತ್ತಾ, ಯಕ್ಷಗಾನಗಳನ್ನು ನೋಡುತ್ತಾ ತನ್ನ ರಾತ್ರಿಗಳನ್ನು ಕಳೆದಂತಹ ಅನುಭವಿ ಜಬ್ಬರ್ ಸಮೂಹ ಸಂಪಾಜೆಗಳು ಅಂತ ಹೇಳುವುದನ್ನು ಕೇಳಿದ್ದೇನೆ ನಾನು. ತೆಕ್ಕಟ್ಟೆ ಆನಂದ ಮಾಸ್ಟರ್ ಅರ್ಥ ಅಂದರೆ ಅವರಿಗೆ ಬಹಳ ಪ್ರೀತಿಯಂತೆ. ಅವರ ಅರ್ಥಗಾರಿಕೆಯ ಶೈಲಿಯನ್ನೇ ಒಪ್ಪಿ ಅನುಸರಿಸುವುದಕ್ಕೆ ಮುಂದಾದ ಇವರು, ಅವರು ಎಲ್ಲಿ ಬಂದರೂ ಅವರನ್ನು ಗುರು ಸಮಾನರಾಗಿ ಕಾಣುತ್ತಿದ್ದರಂತೆ ಹೇಳುವುದು ಕೇಳಿದ್ದೇನೆ ನಾನು. ಮತ್ತೆ ತಾನು ಯಕ್ಷರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಾಗ ಆ ಯಕ್ಷರಂಗಕ್ಕೆ ತಾನೇನು ಮಾಡಬೇಕು, ತಾನೇನು ಕಲಿಯಬೇಕು ಎನ್ನುವುದನ್ನು ಶುದ್ಧ ಭಾವದಿಂದ ಸಂಪೂರ್ಣವಾದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅರ್ಥ ಹೇಳುವುದಕ್ಕೆ ಪ್ರಾರಂಭ ಮಾಡಿದವರು. ಪ್ರತಿಯೊಬ್ಬ ಕಲಾವಿದನಿಗೂ ತಾನು ಗುರುತಿಸಿಕೊಳ್ಳುವುದಕ್ಕೆ ಒಂದು ರಂಗ ಅಂತ ಬೇಕಾಗ್ತದೆ. ಹವ್ಯಾಸಿಯಾಗಿ ಹೀಗೆ ಹೇಳುತ್ತಿದ್ದಂತಹ ಜಬ್ಬರ್ ಅವರು ಅತ್ಯಂತ ಪ್ರಚಾರಕ್ಕೆ ಬಂದದ್ದು ಕಿನ್ನಿಗೋಳಿ ಯಕ್ಷಲಹರಿಯ ಒಂದು ಕಾರ್ಯಕ್ರಮದಲ್ಲಿ ಅಂತ ನಾನು ಕೇಳಿದ್ದೇನೆ. ಶ್ರೀಯುತ ದಿವಂಗತ ಶ್ರೇಣಿಯವರ ಅನುಪಸ್ಥಿತಿ, ಅಂದರೆ ಅವರು ಬರ್ತೇನೆ ಅಂತ ಒಪ್ಪಿದ ಕಾರ್ಯಕ್ರಮಕ್ಕೆ ಅವರಿಗೆ ಬರುವುದಕ್ಕೆ ಆಗಲಿಲ್ಲವಂತೆ. ವಿಭೀಷಣ ನೀತಿ ಪೆರ್ಲ ಕೃಷ್ಣ ಭಟ್ರ ವಿಭೀಷಣನಿಗೆ ಇವರು ರಾವಣನ ಪಾತ್ರವನ್ನು ಹೇಳಿ ಜನಮನ್ನಣೆಯನ್ನು ಗಳಿಸಿದರಂತೆ. ಅಲ್ಲಿನ ನಂತರ ಜಬ್ಬರ್ ಸಮೂಹ ಸಂಪಾಜೆ ಎನ್ನುವರು ಪ್ರಸ್ಫುಟವಾಗಿ ಪ್ರಕಟಗೊಂಡರು. ಮಾತ್ರವಲ್ಲ, ಅವರು ರಂಗಕ್ಕೆ ಪ್ರವೇಶ ಮಾಡಿದ ಮೇಲೆ ಆ ಹೊತ್ತಿನಲ್ಲಿ ತಾಳಮದ್ದಳೆ ಕುಸಿಯುತ್ತದೆ ಅಂತ ಆಗುವಾಗ ಇವರೊಂದು ಆಧಾರ ಸ್ತಂಭದ ಹಾಗೆ ಅದಕ್ಕೆ ಬೆನ್ನು ಕೊಟ್ಟರು. ಎಷ್ಟೆಷ್ಟೋ ಕಲಾವಿದರನ್ನು ತಯಾರು ಮಾಡಿದ್ದು ಮಾತ್ರ ಅಲ್ಲ, ಪ್ರೇಕ್ಷಕರನ್ನು ಇವರು ತಯಾರು ಮಾಡಿದ್ದಾರೆ. ಜಬ್ಬರ್ ಸಮೂಹರ ಅರ್ಥ ಇದೆ ಅಂತ ಹೇಳಿದರೆ ಎಷ್ಟೋ ಮಂದಿಗಳು ಇವತ್ತೊಂದು ತಾಳಮದ್ದಳೆಗೆ ಹೋಗಬೇಕು, ಅರ್ಥ ಕೇಳಬೇಕು ಎನ್ನುವಷ್ಟರ ಮಟ್ಟಿಗೆ 10-30 ವರ್ಷಗಳಿಂದ ಒಂದು ರಂಗವನ್ನು ಆಳಿದಂತಹ ಪ್ರಬುದ್ಧ ಕಲಾವಿದ. ತಾಳಮದ್ದಳೆ ಕ್ಷೇತ್ರಗಳಲ್ಲಿ ಯಾರೇ ಎದುರಿಗೆ ಬರಲಿ, ಎಂತಹ ಅಲ್ಪಾನುಭವಿಯೇ ಇರಲಿ, ಎಂತಹ ಪೂರ್ಣಾನುಭವಿಯೇ ಇರಲಿ, ಅವನಲ್ಲಿ ತನ್ನಲ್ಲಿರುವಂತಹ ವಿದ್ಯುತ್ತನ್ನು ತೋರಿಸುವಲ್ಲಿ ಲವಲೇಶವೂ ಹಿಂಜರಿಕೆ ಇಲ್ಲದೆ ಸಮಾನವಾಗಿ ಭಾಗವಹಿಸುವಂತಹ ಒಬ್ಬ ಸಮರಸ್ಥ ಕಲಾವಿದ ಜಬ್ಬರ್ ಸಮೂಹ ಸಂಪಾಜೆ. ಇದು ಕೇವಲ ಅಭಿನಂದನೆಗಾಗಿ ನಾನು ಹೇಳ್ತಾ ಇಲ್ಲ, ನಾನು ಬಹಳಷ್ಟು ಅರ್ಥ ಹೇಳಿದ್ದೇನೆ ಅವರ ಜೊತೆಯಲ್ಲಿ. ಮಾತ್ರ ಅಲ್ಲ, ಕೆಲವು ಆಟಗಳಲ್ಲಿಯೂ ವೇಷ ಮಾಡಿದ್ದೇನೆ ಅವರ ಜೊತೆಯಲ್ಲಿ. ಈ ಅನುಭವದಿಂದ ಹೇಳುವುದು, ಉತ್ತರ ಕರ್ನಾಟಕಕ್ಕೆ ಹೋದರೆ ಜಬ್ಬರ್ ಸಮೂಹರವರಿಗೆ ಯಾವಾಗ ಹೊತ್ತುಂಟು ಅಂತ ಕೇಳಿ ಇನ್ನೂ ಕೆಲವು ಮನೆಗಳಲ್ಲಿ ತಾಳಮದ್ದಳೆ ಆಗ್ತದೆ. ತಾಳಮದ್ದಳೆಗಾಗಿ ತಾಳಮದ್ದಳೆ ಅಲ್ಲ, ಜಬ್ಬರ್ ಸಮೂಹ ಇದ್ದಾರೆ, ಹೊತ್ತುಂಟವರಿಗೆ ಅವಕಾಶ ಉಂಟು ಅಂತಾದರೆ ಅವರನ್ನು ಕರೆಸಿ ತಾಳಮದ್ದಳೆ ಆಗ್ತದೆ. ಒಂದು 2-3 ದಿವಸ ಒಂದೇ ಮನೆಯಲ್ಲಿ ಇರಿಸಿಕೊಂಡು ಪರಿಸರದಲ್ಲೆಲ್ಲ ತಾಳಮದ್ದಳೆ ಮಾಡಿರ್ತಾರೆ.
ಇವತ್ತು ಅಕಾಡೆಮಿಯ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಯಥಾರ್ಥಕ್ಕಾದರೂ ಒಬ್ಬ ಅನುಭವಿ ಕಲಾವಿದನಿಗೆ ಸ್ಪಷ್ಟವಾಗಿ ಅರ್ಹತಾಪೂರ್ಣವಾದಂತಹ ಒಬ್ಬ ವ್ಯಕ್ತಿಯನ್ನು ಹುಡುಕಿ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿದೆ ಎನ್ನುವುದರಿಂದ ನಾವೆಲ್ಲ ಸಂತೋಷ ಪಡಬೇಕಾದಂತಹ ವಿಚಾರ. ಶ್ರೀಮಠದ ಔದಾರ್ಯ ಇದೊಂದು ಬಹಳ ವಿಶೇಷವಾದದ್ದು. ಯಾರೇ ಆಗಲಿ ವಿಶೇಷವಾದಂತಹ ಒಂದು ಸನ್ಮಾನಕ್ಕೆ ಒಳಗಾಗುವಂತಾದರೆ ಅವರನ್ನು ನಮ್ಮ ಸ್ಥಳದಲ್ಲಿ ಗುರುತಿಸಿ ನಮ್ಮದಾದಂತಹ ಒಂದು ದೇಣಿಗೆಯನ್ನು ಅವರಿಗೆ ಕೊಡುವುದು ಬಹಳ ವರ್ಷಗಳಿಂದ ನಡೆದು ಬಂದಿರುವಂತಹ ಒಂದು ಹಾದಿ. ನೀವು ನೋಡಿರ್ಬೋದು, ಇಲ್ಲಿ ಯಾರಿಗೆ ಪ್ರಶಸ್ತಿ ಬರಲಿ, ಸನ್ಮಾನ ಆಗಲಿ, ಅವರನ್ನು ಗುರುತಿಸಿ ಒಂದು ತವರುಮನೆಯ ಸನ್ಮಾನವನ್ನು ಕೊಡುವ ಹಾಗೆ ಇಲ್ಲಿ ಕೊಡುವಂಥದ್ದು. ಶ್ರೀ ಗುರುಗಳ ಕೈಯಿಂದ ಒಂದು ಆಶೀರ್ವಾದಪೂರ್ವಕವಾದಂತಹ ಮಂತ್ರಾಕ್ಷತೆಯನ್ನು ಪಡೆಯುವುದಕ್ಕೆ ಇದ್ದಂತಹ ಜಬ್ಬರ್ ಸಮೂಹ ಸಂಪಾದಿಯವರಿಗೆ ಭಗವಂತನು ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನು ಕೊಡಲಿ ಎಂಬ ಹಾಗೆ ಕೇಳುತ್ತಾ ಇನ್ನಷ್ಟು ನೂರುಕಾಲ ಈ ಯಕ್ಷಗಾನ ರಂಗವನ್ನು ಆಡುವಂತಹ ಶಕ್ತಿಯನ್ನು ಅವರಿಗೆ ಕೊಡಲಿ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಭಗವಂತನಿಗೆ ಅರ್ಪಿಸ್ತಾ ನಮಸ್ಕಾರ.